ಅದು ಪ್ಯೂರ್ಲಿ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡಿದಾಗ ಇಟ್ ಈಸ್ ಪ್ಯೂರ್ಲಿ ಅನ್ ಎಕ್ಸ್ಪೆರಿಮೆಂಟ್. ಇದು ಪ್ರಯೋಗ. ಇದು ಹೌದು. ಡಿ ಕೆ ಶಿವಕುಮಾರ್ ಮಾಡಿದ ತಕ್ಷಣ ಆ ರೀತಿಯ ವೋಟ್ಗಳು ಬಂದ್ಬಿಡ್ತವ, ಅಥವಾ ಸೆಕ್ಯುಲರ್ ವೋಟ್ಗಳೇ ಡಿ ಕೆ ಶಿವಕುಮಾರಿಂದ ದೂರ ಹೋಗ್ತವ? ಈಗಲೇ ಇದನ್ನು ನೀವು ಯಾವುದನ್ನು ಶರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಕತ್ತಿಯ ಮೇಲೆ ಲಾಟ್ ಯಾಕಂದರೆ ಕಾಂಗ್ರೆಸ್ನಲ್ಲಿ ಇವತ್ತಿಗೆ ನೋಡಿದಾಗ ಒಂದು ಸೆಕ್ಯುಲರ್, ಒಂದು ಹಿಂದುತ್ವ, ಈ ಎರಡು ಬಣಗಳು ನಿಶ್ಚಿತವಾಗಿ ನಿಮ್ಗೆ ಕಾಣ್ಲಿಕ್ಕೆ ಶುರುವಾಗಿದೆ. ಧರ್ಮಸ್ಥಳದ ಪ್ರಕರಣದಲ್ಲೇ ನೋಡಿ. ಹೌದು ಹೌದು. ಈ ಬಣ ಒಂದು, ಈ ಬಣ ಹಿಂದಿದೆಲ್ಲ ಕಾಂಗ್ರೆಸ್ನಲ್ಲಿ ಇತ್ತು. ಇಂದಿರಾ ಗಾಂಧಿ ಕಾಲದಲ್ಲಿ ಅಲ್ಲಿ ಸೋಷಿಯಲಿಸ್ಟಿಂದ ಹಿಡಿದು ಹಿಂದುತ್ವವಾದಿಗಳವರೆಗೆ ಎಲ್ಲರೂ ಇದ್ರವರು ಸ್ವಾತಂತ್ರ್ಯ ಹೋರಾಟ ನಂತರದ ಸಂದರ್ಭದಲ್ಲಿ. ಆದರೆ ಈಗ ಮೊದಲ ಬಾರಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎರಡು ಧ್ರುವಗಳು ಸ್ಪಷ್ಟವಾಗಿ ಕಾಣ್ತಿವೆ. ಇವು ಒಂದೇ ಫ್ಲಾಕಾಗಿ ಉಳಿದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ದೆಲ್ಲವೂ ಸರಿ, ಪ್ರಯೋಗ ಸರಿ. ಇವು ಫ್ಲಾಕಾಗಿ ಉಳಿಲಿಲ್ಲ ಅಂದರೆ ಎಸ್ ಚಂದ್ರಶೇಖರ್ ನಾಗರಾಜ್ ಯಾದವ್ ಅವರು 3 ವಿಚಾರ ಹಿಂದುತ್ವದ ಮೇಲಿನ ಮೊನೋಪಲಿ ಬ್ರೇಕ್ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಮೊನೋಪಲಿ ಏನಿದೆ ಅಸ್ತಿತ್ವಕ್ಕೋಸ್ಕರ ನಾಟಕ ಅಂತ ಫಸ್ಟ್ ಹೇಳ್ಬಿಟ್ಟೆ ನಾನು. ಅಸ್ತಿತ್ವಕ್ಕೋಸ್ಕರ ನಾಟಕ ಚುನಾವಣೆ ಬಂದಾಗ ಪಾಕಿಸ್ತಾನ ನಾಟಕ ಬರ್ತದೆ, ಚುನಾವಣೆ ಬಂದಾಗ ಹಿಂದುತ್ವ ನಾಟಕ ಬರ್ತದೆ. ಇದನ್ನ ತಂದು ಮಾತಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ ನಾಗರಾಜ್ ಯಾದವ್. ನಾಟಕ ಮಾಡ್ತಕ್ಕಂಥ ಅದು ಇವ್ರು ಮಾತ್ರ. ನಮ್ಗೆ ಹಿಂದೂ ಓಟ್ಗಳು ಬೇಕು, ನಮ್ಗೆ ಹಿಂದೂ ಧರ್ಮವು ಬೇಕು ಅಂತ ಹೇಳಿ. ಹಾಗಾದ್ರೆ ಒಂದು ನಿಮಿಷ ತಡೀರಿ. ಹಾಗಾಗಿ ಹಿಂದೂ ಧರ್ಮ ಬೇಕು ಅಂತ ಹೇಳಿದ್ರೆ ನಿಮ್ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅನ್ನೋದು ಅಸಹ್ಯ ಪದ ಅಂದ್ರಲ್ಲ, ಅದ್ರ ನಿಮ್ ಸ್ಟ್ಯಾಂಡ್ ಏನು? ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರೆ ಇದೊಂದು ರೋಗ ನಿರ್ಮೂಲನೆ ಸ್ಟ್ಯಾಂಡ್ ಏನು? ಅದಾದ್ಮೇಲೆ ನಿಮ್ಮ ದಯಾನಿಧಿ ಮಾರನ್ನು ಸಾರಿ ಯಾರು ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಇದು ಸಾಂಕ್ರಾಮಿಕ ರೋಗ ಇದ್ದಂಗೆ, ಇದು ಏಡ್ಸು ಕಾಲ್ರಾ ಇಲ್ಲ ಅಂದಾಗ ಅವರ ಜೊತೆ ನಿಮ್ಮ ಸ್ಟ್ಯಾಂಡ್ ಏನು? ಯಾವತ್ತು ಹಿಂದೂ ಧರ್ಮದ ವಿರೋಧವಾಗಿ ನಿಂತಿರ್ತಕ್ಕಂಥ ನಿಮ್ಮ ಸ್ಟ್ಯಾಂಡು ಇವತ್ತು ಬಂದ್ಬಿಡ್ತು. ಇನ್ನೊಂದು ಮಾತು ಹೇಳಿದ್ರು, ನಮಗೆ ಎಲ್ಲ ಜಗತ್ತಿನಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಒಳ್ಳೆಯದನ್ನು ಸ್ವೀಕರಿಸ್ತೀವಿ, ಕೆಟ್ಟದನ್ನು ವಿರೋಧ ಮಾಡ್ತೀವಿ ಅಂತೇಳಿ. ನಿಮ್ಮ ರಾಹುಲ್ ಗಾಂಧಿ ಅವರಿಗೆ RSSನ ಯಾವುದು ಒಳ್ಳೇದು ಕಾಣಿಸಿದೆ ಹೇಳಿ? ಡಿ ಕೆ ಶಿವಕುಮಾರ್ ಕಾಣಿಸಿದ್ರೆ ಅವರೆಲ್ಲ ಹೇಳಿದ್ದಾರೆ RSS ಒಳ್ಳೇದು ಅಂತ. ಇವ್ರು ಹೇಳಿದ್ರಲ್ಲ, ಈಗ ಸಂಘದ 2 ಸಾಲಿನ ಪ್ರಾರ್ಥನೆ ಹೇಳಿದ್ರು ನಾವೆಲ್ಲದ್ರಲ್ಲೂ ಇನ್ಕ್ಲೂಸಿವ್ ಅಂತೇಳಿ. ಯಾವ ಇನ್ಕ್ಲೂಸಿವ್ನೆಸ್ ನೀವು ತೋರಿಸಿದ್ದೀರಿ RSS ಒಳಗಡೆಗೆ? ಗಾಂಧೀಜಿಯವರಿಗೆ ಇನ್ಕ್ಲೂಸಿವ್ ಮಾಡಬೇಕು ಅನಿಸ್ತು, ಪಟೇಲ್ರಿಗೆ ಇನ್ಕ್ಲೂಸಿವ್ ಮಾಡಬೇಕು ಅನಿಸ್ತು, ಶಾಸ್ತ್ರಿ ಅವರಿಗೆ ಇನ್ಕ್ಲೂಸಿವ್ ಮಾಡಬೇಕು ಅನಿಸ್ತು, ರಾಮನ್ ಅವರಿಗೆ ಇನ್ಕ್ಲೂಸಿವ್ ಮಾಡಬೇಕು ಅನಿಸ್ತು, ಪ್ರಣಬ್ ಮುಖರ್ಜಿ ಅವರಿಗೆ ಇನ್ಕ್ಲೂಸಿವ್ ಮಾಡಬೇಕು. ಅದರ್ಥ ಇವತ್ತು ಮುಳುಗ್ತಕ್ಕಂಥ ಹಡಗಾಗೋಗಿದೆ. ನಿಮಗೆ ಹುಲ್ಲುಕಡ್ಡಿ ಬೇಕು, ಆ ಹುಲ್ಲುಕಡ್ಡಿನೇ ಹಿಂದುತ್ವ, ಆ ಹುಲ್ಲುಕಡ್ಡಿನೇ RSS ಇಂದಲೇ ನೀವು ಬದುಕಬೇಕು ಇವತ್ತು. ಹಾಗಾಗಿ ಇದು ನಾಟಕ ಆಗ್ತಾನೆ. 136 ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರ ಹಿಡಿದಿರುವ ರಾಜಕೀಯ ಪಕ್ಷವೊಂದಕ್ಕೆ 66 ಕ್ಷೇತ್ರಗಳಲ್ಲಿ, ಈಗ 62 ಇರಬೇಕು, ನೀವು ಮಾಡ್ತಾ ಇರುವ ಹಡಗು ಕರಿತಾ ಇದೆ. 27 ರಾಜ್ಯದಲ್ಲಿ ನಾವು 27 ರಾಜ್ಯದಲ್ಲಿ ಕರ್ನಾಟಕದ ಕಥೆ ಹೇಳ್ರಿ. ಡಿ ಕೆ ಶಿವಕುಮಾರ್ ಏನನ್ನ ಮಾಡ್ತಾ ಇದ್ದಾರೋ, ಏನನ್ನ ಮಾತಾಡ್ತಾ ಇದ್ದಾರೋ ಅದು ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇದೆ. ಚುನಾವಣೆಗೆ ವ್ಯತ್ಯಾಸ ಆಗುತ್ತೆ. ಮುಂದಿನ ಚುನಾವಣೆ ಕೇವಲ 2 ವರ್ಷ. ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.